ಆತ್ಮಾಹುತಿ ಡ್ರೋನ್ಗಳನ್ನ ಬಳಸಿ ಅಲ್ಲಿ ದಾಳಿ. ಇರಾನ್ನ ಸರ್ಕಾರಿ ಕಟ್ಟಡಗಳನ್ನ ನೆಲಕ್ಕುರುಳಿಸಿದೆ ಈಗ ಅಮೆರಿಕ. ತೆಹರಾನ್ನ ಸರ್ಕಾರಿ ಕಚೇರಿ ಕಟ್ಟಡಗಳೆಲ್ಲವೂ ಕೂಡ ಧರಾಶಾಹಿ. ಸರ್ಕಾರಿ ಕಟ್ಟಡ, ವಸತಿ ಗೃಹಗಳನ್ನ ನೆಲಕ್ಕುರುಳಿಸಿದೆ ಅಮೆರಿಕ. ಇರಾನ್ನ 2,000 ತಾಣಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಯಾವೆಲ್ಲ ಪ್ರಮುಖ ಜಾಗಗಳಿದೆ, ಯಾವೆಲ್ಲ ಪ್ರಮುಖ ಕಟ್ಟಡಗಳಿದೆ, ಎಲ್ಲೆಲ್ಲ ಈಗಾಗಲೇ ಈ ಸಂಘಟನೆಗಳಾಗಿರ್ಬೋದು ಅಥವಾ ಈ ಹಿಂದೆ ಮುಂದಿನ ಸರ್ವಾಧಿಕಾರಿ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಸಭೆ ನಡೆಸಿದ್ರು. ಆ ಸಭೆಯ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು. ಇರಾನ್ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇಡೀ ಕಟ್ಟಡ ಯಾವುದೇ ನಾಮಾವಶೇಷ ಇಲ್ಲದಂತೆ ಆಗಿರೋದು. ಇರಾನ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ದಾಳಿ ಆಗಿದೆ. ಆ ದಾಳಿಯ ನಂತರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ಚದುರಿ ಬಿದ್ದಿರುವಂತಹ ಆ ಕಟ್ಟಡದ ತುಂಡುಗಳು, ಅದರ ಜೊತೆಯಲ್ಲಿ ಹೆಸರೇ ಇಲ್ಲದಂತೆ ಆಗಿರುವಂತಹ ಕಟ್ಟಡಗಳು. ಇದು ಇರಾನ್ನ ಸದ್ಯದ ಪರಿಸ್ಥಿತಿ. ಇಂಥದ್ದೇ ಅನೇಕ ಕಟ್ಟಡಗಳು ಕೂಡ ಇದೇ ರೀತಿ ಆಗಿದೆ. ಇರಾನ್ ಹೇಗಾಗಿದೆ ಅನ್ನೋದನ್ನ ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ. ಒಂದಷ್ಟು ಹೆಸರುಗಳು ಮಾತ್ರ ಉಳ್ಕೊಂಡಿದೆ ಕಟ್ಟಡಗಳಲ್ಲಿ, ಉಳಿದಂತೆ ಏನೂ ಉಳ್ಕೊಂಡಿಲ್ಲ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಹಾಗೆ ಟೆಹರಾನ್ ಮೇಲೂ ಕೂಡ ಈಗ ದಾಳಿ ಆಗಿರುವುದು. ಟೆಹರಾನ್ನ ಸರ್ಕಾರಿ ಕಚೇರಿ ಕಟ್ಟಡಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈ ಸರ್ಕಾರಿ ಕಟ್ಟಡ, ವಸತಿ ಗೃಹಗಳೆಲ್ಲಿದೆ ಅದನ್ನ ಈಗ ಅಮೆರಿಕ ಟಾರ್ಗೆಟ್ ಮಾಡಿದೆ. ನೂರಾರು, ಸಾವಿರಾರು ಮಂದಿ ಈಗಾಗಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಯುದ್ಧದಿಂದ. ಈ ಯುದ್ಧ ನಿಲ್ಲುವಂತ ಯಾವುದೇ ಸೂಚನೆಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಆದರೆ ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದೇ ರೀತಿ ಮುಂದುವರೆದ್ರೆ ಆ ನಗರಗಳು ಇರುತ್ತೋ ಇಲ್ಲವೋ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಸದ್ಯಕ್ಕೆ. ಆತ್ಮಾಹುತಿ ಡ್ರೋನ್ಗಳನ್ನ ಬಳಸಿ ಅಲ್ಲಿ ದಾಳಿ. ಇರಾನ್ನ ಸರ್ಕಾರಿ ಕಟ್ಟಡಗಳನ್ನ ನೆಲಕ್ಕುರುಳಿಸಿದೆ ಈಗ ಅಮೆರಿಕ. ತೆಹರಾನ್ನ ಸರ್ಕಾರಿ ಕಚೇರಿ ಕಟ್ಟಡಗಳೆಲ್ಲವೂ ಕೂಡ ಧರಾಶಾಹಿ. ಸರ್ಕಾರಿ ಕಟ್ಟಡ, ವಸತಿ ಗೃಹಗಳನ್ನ ನೆಲಕ್ಕುರುಳಿಸಿದೆ ಅಮೆರಿಕ. ಇರಾನ್ನ 2,000 ತಾಣಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಯಾವೆಲ್ಲ ಪ್ರಮುಖ ಜಾಗಗಳಿದೆ, ಯಾವೆಲ್ಲ ಪ್ರಮುಖ ಕಟ್ಟಡಗಳಿದೆ, ಎಲ್ಲೆಲ್ಲ ಈಗಾಗಲೇ ಈ ಸಂಘಟನೆಗಳಾಗಿರ್ಬೋದು ಅಥವಾ ಈ ಹಿಂದೆ ಮುಂದಿನ ಸರ್ವಾಧಿಕಾರಿ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಸಭೆ ನಡೆಸಿದ್ರು. ಆ ಸಭೆಯ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು. ಇರಾನ್ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇಡೀ ಕಟ್ಟಡ ಯಾವುದೇ ನಾಮಾವಶೇಷ ಇಲ್ಲದಂತೆ ಆಗಿರೋದು. ಇರಾನ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ದಾಳಿ ಆಗಿದೆ. ಆ ದಾಳಿಯ ನಂತರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ಚದುರಿ ಬಿದ್ದಿರುವಂತಹ ಆ ಕಟ್ಟಡದ ತುಂಡುಗಳು, ಅದರ ಜೊತೆಯಲ್ಲಿ ಹೆಸರೇ ಇಲ್ಲದಂತೆ ಆಗಿರುವಂತಹ ಕಟ್ಟಡಗಳು. ಇದು ಇರಾನ್ನ ಸದ್ಯದ ಪರಿಸ್ಥಿತಿ. ಇಂಥದ್ದೇ ಅನೇಕ ಕಟ್ಟಡಗಳು ಕೂಡ ಇದೇ ರೀತಿ ಆಗಿದೆ. ಇರಾನ್ ಹೇಗಾಗಿದೆ ಅನ್ನೋದನ್ನ ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ. ಒಂದಷ್ಟು ಹೆಸರುಗಳು ಮಾತ್ರ ಉಳ್ಕೊಂಡಿದೆ ಕಟ್ಟಡಗಳಲ್ಲಿ, ಉಳಿದಂತೆ ಏನೂ ಉಳ್ಕೊಂಡಿಲ್ಲ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಹಾಗೆ ಟೆಹರಾನ್ ಮೇಲೂ ಕೂಡ ಈಗ ದಾಳಿ ಆಗಿರುವುದು. ಟೆಹರಾನ್ನ ಸರ್ಕಾರಿ ಕಚೇರಿ ಕಟ್ಟಡಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈ ಸರ್ಕಾರಿ ಕಟ್ಟಡ, ವಸತಿ ಗೃಹಗಳೆಲ್ಲಿದೆ ಅದನ್ನ ಈಗ ಅಮೆರಿಕ ಟಾರ್ಗೆಟ್ ಮಾಡಿದೆ. ನೂರಾರು, ಸಾವಿರಾರು ಮಂದಿ ಈಗಾಗಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಯುದ್ಧದಿಂದ. ಈ ಯುದ್ಧ ನಿಲ್ಲುವಂತ ಯಾವುದೇ ಸೂಚನೆಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಆದರೆ ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದೇ ರೀತಿ ಮುಂದುವರೆದ್ರೆ ಆ ನಗರಗಳು ಇರುತ್ತೋ ಇಲ್ಲವೋ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಸದ್ಯಕ್ಕೆ. ಆತ್ಮಾಹುತಿ ಡ್ರೋನ್ಗಳನ್ನ ಬಳಸಿ ಅಲ್ಲಿ ದಾಳಿ. ಇರಾನ್ನ ಸರ್ಕಾರಿ ಕಟ್ಟಡಗಳನ್ನ ನೆಲಕ್ಕುರುಳಿಸಿದೆ ಈಗ ಅಮೆರಿಕ. ತೆಹರಾನ್ನ ಸರ್ಕಾರಿ ಕಚೇರಿ ಕಟ್ಟಡಗಳೆಲ್ಲವೂ ಕೂಡ ಧರಾಶಾಹಿ. ಸರ್ಕಾರಿ ಕಟ್ಟಡ, ವಸತಿ ಗೃಹಗಳನ್ನ ನೆಲಕ್ಕುರುಳಿಸಿದೆ ಅಮೆರಿಕ. ಇರಾನ್ನ 2,000 ತಾಣಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಯಾವೆಲ್ಲ ಪ್ರಮುಖ ಜಾಗಗಳಿದೆ, ಯಾವೆಲ್ಲ ಪ್ರಮುಖ ಕಟ್ಟಡಗಳಿದೆ, ಎಲ್ಲೆಲ್ಲ ಈಗಾಗಲೇ ಈ ಸಂಘಟನೆಗಳಾಗಿರ್ಬೋದು ಅಥವಾ ಈ ಹಿಂದೆ ಮುಂದಿನ ಸರ್ವಾಧಿಕಾರಿ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಸಭೆ ನಡೆಸಿದ್ರು. ಆ ಸಭೆಯ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು. ಇರಾನ್ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇಡೀ ಕಟ್ಟಡ ಯಾವುದೇ ನಾಮಾವಶೇಷ ಇಲ್ಲದಂತೆ ಆಗಿರೋದು.
ಇರಾನ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ದಾಳಿ ಆಗಿದೆ. ಆ ದಾಳಿಯ ನಂತರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ಚದುರಿ ಬಿದ್ದಿರುವಂತಹ ಆ ಕಟ್ಟಡದ ತುಂಡುಗಳು, ಅದರ ಜೊತೆಯಲ್ಲಿ ಹೆಸರೇ ಇಲ್ಲದಂತೆ ಆಗಿರುವಂತಹ ಕಟ್ಟಡಗಳು. ಇದು ಇರಾನ್ನ ಸದ್ಯದ ಪರಿಸ್ಥಿತಿ. ಇಂಥದ್ದೇ ಅನೇಕ ಕಟ್ಟಡಗಳು ಕೂಡ ಇದೇ ರೀತಿ ಆಗಿದೆ. ಇರಾನ್ ಹೇಗಾಗಿದೆ ಅನ್ನೋದನ್ನ ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ. ಒಂದಷ್ಟು ಹೆಸರುಗಳು ಮಾತ್ರ ಉಳ್ಕೊಂಡಿದೆ ಕಟ್ಟಡಗಳಲ್ಲಿ, ಉಳಿದಂತೆ ಏನೂ ಉಳ್ಕೊಂಡಿಲ್ಲ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಹಾಗೆ ಟೆಹರಾನ್ ಮೇಲೂ ಕೂಡ ಈಗ ದಾಳಿ ಆಗಿರುವುದು. ಟೆಹರಾನ್ನ ಸರ್ಕಾರಿ ಕಚೇರಿ ಕಟ್ಟಡಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈ ಸರ್ಕಾರಿ ಕಟ್ಟಡ ವಸತಿ ಗೃಹಗಳಲ್ಲಿದೆ, ಅದನ್ನ ಈಗ ಅಮೆರಿಕ ಟಾರ್ಗೆಟ್ ಮಾಡಿದೆ. ನೂರಾರು ಸಾವಿರಾರು ಮಂದಿ ಈಗಾಗಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಯುದ್ಧದಿಂದ. ಈ ಯುದ್ಧ ನಿಲ್ಲುವಂತ ಯಾವುದೇ ಸೂಚನೆಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಆದರೆ ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದೇ ರೀತಿ ಮುಂದುವರೆದ್ರೆ ಆ ನಗರಗಳು ಇರುತ್ತೋ ಇಲ್ಲವೋ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಸದ್ಯಕ್ಕೆ. ಆತ್ಮಾಹುತಿ ಡ್ರೋನ್ಗಳನ್ನ ಬಳಸಿ ಅಲ್ಲಿ ದಾಳಿ. ಇರಾನ್ನ ಸರ್ಕಾರಿ ಕಟ್ಟಡಗಳನ್ನ ನೆಲಕ್ಕುರುಳಿಸಿದೆ ಈಗ ಅಮೆರಿಕ. ತೆಹರಾನ್ನ ಸರ್ಕಾರಿ ಕಚೇರಿ ಕಟ್ಟಡಗಳೆಲ್ಲವೂ ಕೂಡ ಧರಾಶಾಹಿ. ಸರ್ಕಾರಿ ಕಟ್ಟಡ ವಸತಿ ಗೃಹಗಳನ್ನ ನೆಲಕ್ಕುರುಳಿಸಿದೆ ಅಮೆರಿಕ. ಇರಾನ್ನ 2,000 ತಾಣಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಯಾವೆಲ್ಲ ಪ್ರಮುಖ ಜಾಗಗಳಿದೆ, ಯಾವೆಲ್ಲ ಪ್ರಮುಖ ಕಟ್ಟಡಗಳಿದೆ, ಎಲ್ಲೆಲ್ಲ ಈಗಾಗಲೇ ಈ ಸಂಘಟನೆಗಳಾಗಿರ್ಬೋದು ಅಥವಾ ಈ ಹಿಂದೆ ಮುಂದಿನ ಸರ್ವಾಧಿಕಾರಿ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಸಭೆ ನಡೆಸಿದ್ರು. ಆ ಸಭೆಯ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು. ಇರಾನ್ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇಡೀ ಕಟ್ಟಡ ಯಾವುದೇ ನಾಮಾವಶೇಷ ಇಲ್ಲದಂತೆ ಆಗಿರೋದು. ಇರಾನ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ದಾಳಿ ಆಗಿದೆ. ಆ ದಾಳಿಯ ನಂತರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಕೂಡ ಚದುರಿ ಬಿದ್ದಿರುವಂತಹ ಆ ಕಟ್ಟಡದ ತುಂಡುಗಳು, ಅದರ ಜೊತೆಯಲ್ಲಿ ಹೆಸರೇ ಇಲ್ಲದಂತೆ ಆಗಿರುವಂತಹ ಕಟ್ಟಡಗಳು. ಇದು ಇರಾನ್ನ ಸದ್ಯದ ಪರಿಸ್ಥಿತಿ. ಇಂಥದ್ದೇ ಅನೇಕ ಕಟ್ಟಡಗಳು ಕೂಡ ಇದೇ ರೀತಿ ಆಗಿದೆ. ಇರಾನ್ ಹೇಗಾಗಿದೆ ಅನ್ನೋದನ್ನ ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ. ಒಂದಷ್ಟು ಹೆಸರುಗಳು ಮಾತ್ರ ಉಳ್ಕೊಂಡಿದೆ ಕಟ್ಟಡಗಳಲ್ಲಿ, ಉಳಿದಂತೆ ಏನೂ ಉಳ್ಕೊಂಡಿಲ್ಲ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಹಾಗೆ ಟೆಹರಾನ್ ಮೇಲೂ ಕೂಡ ಈಗ ದಾಳಿ ಆಗಿರುವುದು. ಟೆಹರಾನ್ನ ಸರ್ಕಾರಿ ಕಚೇರಿ ಕಟ್ಟಡಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈ ಸರ್ಕಾರಿ ಕಟ್ಟಡ ವಸತಿ ಗೃಹಗಳಲ್ಲಿದೆ, ಅದನ್ನ ಈಗ ಅಮೆರಿಕ ಟಾರ್ಗೆಟ್ ಮಾಡಿದೆ. ನೂರಾರು ಸಾವಿರಾರು ಮಂದಿ ಈಗಾಗಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಯುದ್ಧದಿಂದ. ಈ ಯುದ್ಧ ನಿಲ್ಲುವಂತ ಯಾವುದೇ ಸೂಚನೆಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಆದರೆ ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದೇ ರೀತಿ ಮುಂದುವರೆದ್ರೆ ಆ ನಗರಗಳು ಇರುತ್ತೋ ಇಲ್ಲವೋ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಸದ್ಯಕ್ಕೆ.